ನಾವೆಲ್ಲರೂ ಇವತ್ತು ಡೆಂಕದಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಪಾಂಡುಪುರ ಹೋಗಿದ ತಕ್ಷಣ ಹೊರಗಡೆ ಅಮ್ಮಂಗೆ ಪೂಜೆ ಮಾಡಿ ಅದ ನಂತರ ಮಡ್ಲಕ್ಕಿ ಕೊಟ್ಟು ಅಮ್ಮಂಗೆ ಒಳಗಡೆ ತಾಯಿ ದರ್ಶನ ಮಾಡಿಕೊಂಡು ಎಲ್ಲರೂ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ತಾಯಿಗೆ ನಿಂಬೆಹಣ್ಣಿನ ಆರತಿ ಪೂಜೆ ಮಾಡಿ ಅದ ನಂತರ ಎಲ್ಲರೂ ಹೋಗಿ ತಡೆ ಓಡಿಸಿ ಅವ್ರವ್ರು ಹೋಗಿ ಬಂದ್ವಿ. ಬಂದಮೇಲೆ ಅಲ್ಲಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಫಸ್ಟ್ ಹೋದಾಗ ರಶ್ ಇರಲಿಲ್ಲ. ನಾವು ಸಂಜೆ ಆ ಕಡೆಯಿಂದ ಬರಬೇಕಾದ್ರೆ ತುಂಬಾ ರಶ್ ಇತ್ತು. ಹಾಗೆ ಅಡುಗೆ ಮಾಡೋದಕ್ಕೆ ಅಂತ ಒಂದು ಒಳ್ಳೆಯ ಜಾಗ ನೋಡಿ ಅಲ್ಲಿ ಎಲ್ಲ ಕಡೆ ದೇವಸ್ಥಾನ ಸುತ್ತಮುತ್ತ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದಕ್ಕೆ ಪ್ಲೇಸ್ಗಳಂತೂ ತುಂಬಾ ಚೆನ್ನಾಗಿದೆ. ನೀರಿಗಾಗಲಿ ಯಾವುದಕ್ಕೂ ತೊಂದರೆ ಇಲ್ಲ. ಹಾಗೆ ಒಂದು ಕಡೆ ರಸಾಯನಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಲೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ಒಲೆಗೆ ಪೂಜೆ ಮಾಡಿ ಅದ ನಂತರ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ರಸಾಯನ ರೆಡಿ ಆಯಿತು. ಆವಾಗಲೇ 12 ಗಂಟೆ ಆಗಿದೆ. ಎಲ್ಲರೂ ಕೂಡ ಪ್ರಸಾದ ತಿಂತಿದ್ದಾರೆ. ಪಾಪ ಬೆಳಗ್ಗೆ 7 ಗಂಟೆಯಲ್ಲೇ ಹೊರಟಿರೋದ್ರಿಂದ ಯಾರೂ ಕೂಡ ತಿಂಡಿ ತಿನ್ಕೊಂಡು ಬಂದಿಲ್ಲ. ಹಾಗೆ ಎಲ್ಲರೂ ರಸಾಯನ ತಿಂತಿದ್ದಾರೆ. ಕೆಲವರು ಅಡುಗೆ ಮಾಡೋರು ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಹಾಗೆ ಸಾಂಬಾರು ಮತ್ತು ಮೊಟ್ಟೆನೂ ಬೇಯಿಸಿಟ್ಟಿದ್ದಾರೆ. ಅನ್ನನೂ ಆಗಿದೆ ಮತ್ತು ಒಗ್ಗರಣೆ ಅನ್ನ ಕೂಡ ಆಗಿದೆ. ಇವಾಗ ಚಿಕನ್ ಗ್ರೇವಿ ರೆಡಿ ಆಗ್ತಿದೆ. ಅಡುಗೆ ಎಲ್ಲ ಆದಮೇಲೆ ಫಸ್ಟು ದೇವರಿಗೆ ನೈವೇದ್ಯಕ್ಕಿಟ್ಟು ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಇನ್ನೇನು ಖುಷಿಯಾಗಿ ಹೊರಡಬೇಕು ಅನ್ನೋ ಟೈಮಲ್ಲಿ ಮಳೆ ಬಂತು. ಇನ್ನೊಂದು ಪ್ಲೇಸ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ನೋಡಬೇಕು. ಮಳೆ ಹೀಗೆ ಜಾಸ್ತಿ ಆದರೆ ಹೋಗಲ್ಲ. ದೇವಸ್ಥಾನದಲ್ಲಿ ತುಂಬಾ ಮಳೆ ಇದೆ. ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದಾಗ ಮಳೆ ಇರಲಿಲ್ಲ. ಹಾಗಾಗಿ ನಾವು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾವೆಲ್ಲರೂ ಚಿಕನ್ ತಿಂದಿದ್ವಿ. ಹಾಗಾಗಿ ದೇವಸ್ಥಾನದ ಒಳಗಡೆ ನಾವು ಹೋಗಿಲ್ಲ, ಹೊರಗಡೆನೇ ನೋಡ್ಕೊಂಡು ಬಂದ್ವಿ. ನಮ್ಮ ಜೊತೆ ಇದ್ದಂಥವ್ರು 4 ಜನ ಚಿಕನ್ ತಿಂದಿರಲಿಲ್ಲ. ಅವರಷ್ಟೇ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದರು. ಡ್ರೈವಿಂಗ್ ಮಾಡೋರಿಗೆ ನನ್ನದೊಂದು ರಿಕ್ವೆಸ್ಟ್, ಏನೇ ಪ್ರಾಬ್ಲಮ್ಸ್ ಇದ್ದರೂ ಸರಿ, ನೀವೆಷ್ಟೇ ಬೇಗ ಹೋಗ್ಬೇಕು ಅನ್ನೋದಿದ್ರೂ ಸರಿ, ಸೊ ದಯವಿಟ್ಟು ನಿಧಾನಕ್ಕೆ ಗಾಡಿನ ಓಡಿಸಿ. ನಾವು ಬರೋರ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನೋಡಿ ನಮಗೆ ತುಂಬಾ ಬೇಜಾರಾಯಿತು. ಕಾರು ಮತ್ತು TVS ಗಾಡಿಗೆ ಆಕ್ಸಿಡೆಂಟ್ ಆಗಿರೋದು. TVS ಗಾಡಿಯಲ್ಲಿ ಇದ್ದಂಥವ್ರು ಅಲ್ಲೇ ಬಿದ್ದಿದ್ದ ಕಡೆನೇ ತೀರೋಗಿದ್ದಾರೆ. ಅದನ್ನು ನೋಡಿ ನಮಗಂತೂ ತುಂಬಾ ಬೇಜಾರಾಯಿತು. ಸೊ ದಯವಿಟ್ಟು ನಿಧಾನಕ್ಕೆ ಡ್ರೈವಿಂಗ್ ಮಾಡಿ.